ಬರ ಪರಿಹಾರ, ಬೆಳೆ ವಿಮೆ ನೀಡುವಂತೆ, ಬರ ಜಿಲ್ಲೆ ಘೋಷಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಗ್ರಹ. ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಕೊಪ್ಪಳ ಜಿಲ್ಲೆಯಾದ್ಯಂತ ತೀವ್ರ ಬರಗಾಲ ಆವರಿಸಿದ್ದು, ಜನಪ್ರತಿನಿಧಿಗಳು ರೈತರನ್ನು ಕಡೆಗಾಣಿಸುತ್ತಿದ್ದಾರೆ ಎಂದು ವಿ.ಆರ್. ನಾರಾಯಣರೆಡ್ಡಿ ಬಣದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾಧ್ಯಕ್ಷ ದೇವಪ್ಪ ಸೋಬಾನದ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಕುಕನೂರು ಪಟ್ಟಣದ ವೀರಭದ್ರಪ್ಪ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶುಕ್ರವಾರದಂದು ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಮಾತನಾಡಿ, ಮೊದಲು ಜನಪ್ರತಿನಿಧಿಗಳು ರೈತನೇ ದೇಶದ ಬೆನ್ನೆಲುಬು ಎಂದು ಬರಿ ಮಾತಿನಲ್ಲಿ ಹೇಳುತ್ತಾ ಇರುವ ಬೆನ್ನೆಲುಬನ್ನು ಮುರಿಯುತ್ತಿದ್ದಾರೆ. ರೈತರು ಈ ಹಿಂದೆ ತುಂಬಿದ ಬೆಳೆ ವಿಮೆ ಮತ್ತು ಬರ ಪರಿಹಾರವನ್ನು ಕೊಡದೇ ಇರುವುದು ರೈತರನ್ನು ಕೆರಳಿಸುವಂತೆ ಮಾಡಿದ್ದು, ಕೂಡಲೇ ಎನ್ಡಿಆರ್ಎಫ್ ಮಾರ್ಗಸೂಚಿ ಅಡಿಯಲ್ಲಿ ಕೊಪ್ಪಳ ಜಿಲ್ಲೆಯನ್ನು ಬರ ಪ್ರದೇಶವೆಂದು ಘೋಷಿಸಬೇಕು ಎಂದು ಹೇಳಿದರು. ನಂತರ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಈಶಪ್ಪ ಸಬರದ, ಗೌರವಾಧ್ಯಕ್ಷ ಶರಣಪ್ಪ ಚೆಂಡೂರು ಮಾತನಾಡಿ, ಪಟ್ಟಣದ ಎಪಿಎಂಸಿಯಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸುವಂತೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗುತ್ತಿಲ್ಲ. ಇದರಿಂದ ರೈತರ ತಾಳ್ಮೆಯನ್ನು ಪರೀಕ್ಷಿಸಿದಂತಾಗಿದೆ. ಹೀಗಿರುವ ಎಲ್ಲ ಟೆಂಡರ್ ಪ್ರಕ್ರಿಯೆಗೆಂದು ನೀಡಿರುವ ಸ್ಥಳಗಳು ಮಳಿಗೆಗಳನ್ನು ಪರಿವರ್ತನೆಯಾಗಿವೆ. ಇವೇನು ವಾಸಸ್ಥಾನಕ್ಕಾಗಿ ಇವೆಯೇ ಅಥವಾ ರೈತರ ಏಳಿಗೆಗಾಗಿ ಇವೆಯೇ ಎಂಬುದು ಒಂದು ತಿಳಿಯುತ್ತಿಲ್ಲ. ಎಪಿಎಂಸಿ ಪ್ರಾಂಗಣದಲ್ಲಿರುವ ವರ್ತಕರು ಟೆಂಡರ್ ಪ್ರಕ್ರಿಯೆ ನಡೆಸದೇ ಇದ್ದಲ್ಲಿ ಅಂತಹ ವರ್ತಕರ ಗೋಡೌನ್ಗಳನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ಟೆಂಡರ್ ಪ್ರಾರಂಭಿಸದೇ ಇದ್ದಲ್ಲಿ ಎಪಿಎಂಸಿ ಕಚೇರಿಗೆ ಬೀಗ ಹಾಕಿ ಅನಿರ್ದಿಷ್ಟಾವಧಿ ಧರಣಿ ಕರೆ ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ತಹಶೀಲ್ದಾರ ಬಸವರಾಜ ಬೆಣ್ಣೆಶಿರೂರು ಇವರಿಗೆ ರೈತ ಮುಖಂಡರು ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ತಹಶೀಲ್ದಾರ ಬೆಣ್ಣೆಶಿರೂರ ಮಾತನಾಡಿ, ಕೂಡಲೇ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮನವಿ ಸಲ್ಲಿಸಿ ಪರಿಹಾರ ಒದಗಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಂದಪ್ಪ ಹುರಳಿ, ತಾಲೂಕಾ ಉಪಾಧ್ಯಕ್ಷ ಮಲ್ಲಪ್ಪ ಚಳ್ಳಮರದ, ಹನಮಪ್ಪ ಮರಡಿ, ವಜೀರಸಾಬ ತಳಕಲ್, ಉಮೇಶ ಬೆದವಟ್ಟಿ, ಬಸವರಾಜ ದೊಡ್ಮನಿ, ಈರಪ್ಪ ಈಬೇರಿ, ಶರಣಪ್ಪ ಯತ್ನಟ್ಟಿ, ಖಾಸಿಂಸಾಬ ಸಂಗಟಿ, ಶ್ರೀಕಾಂತ ಬೀಳಗಿ, ಬಸಪ್ಪ ಲಾಳಗೊಂಡರ್, ಹನುಮಪ್ಪ ಗೊರ್ಲೆಕೊಪ್ಪ, ಶರಣಪ್ಪ ದಿವಟರ್, ಶಿವಪ್ಪ ಸಂಗಮನಿ, ಗೂಳಪ್ಪ ಲಾಳಗೊಂಡರ್ ಸೇರಿದಂತೆ ಮಹಿಳಾ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ವರದಿ ಚೆನ್ನಯ್ಯ, ಕುಕನೂರು. ಈ ಏಜೆಂಟ್ಗಳು ರೈತರು ಏನಾರ ಮನವಿ ಕೊಟ್ಟು ಅವ್ರಿಗೆ ಅಂತ ಇವ್ರಿಗೆ ಅಂತ 50-50 ಅಂತ ಏನೋ ಕೊಟ್ಟಿರ್ತಾರ, ಅವ್ರಿಗೆ ಮಾತ್ರ ಜಮಾ ಆಗ್ತದೆ ದುಡ್ಡು. ಏನ್ರಿ ಇದು 50-50 ದಲ್ಲಾಳಿಗಳು ಮತ್ತು ಅಧಿಕಾರಿಗಳು ಇವರಿಬ್ಬರು ನಡುವೆ ಶಾಮೀಲು. ಅಧಿಕಾರಿಗಳು ಕೆಲವೊಂದು ದಲ್ಲಾಳಿಗಳನ್ನ ಸಾಕೊಂಡಾರ, ಅವ್ರ ತುಳುವರಿಗೆ ಕೊಟ್ಟಂತ ರೈತರಿಗೆ ಮಾತ್ರ ಜಮಾ ಆಗುತ್ತ. ಇಂಥ ಒಂದು ನಮ್ಮ ರಾಜ್ಯದಾಗ ವರ್ಷ ದಂಧೆ ನಡೆಯುತ್ತೆ. ಇದನ್ನು ಕೇಳಕ್ಕೆ ಅಧಿಕಾರಿಗಳು ಮತ್ತೆ ಅಧಿಕಾರಿಗಳು ಕೇಳೋದ ಮತ್ತೆ ನಾವು ರೈತರು ಯಾರು ಕೇಳಬೇಕು? ಇಂಥ ಒಂದು ಹೊಲಸು ದಂಧೆನ ಅಧಿಕಾರಿಗಳು ದಯವಿಟ್ಟು ಕೈ ಬಿಡಬೇಕು. ಯಾವುದೇ ರೈತರು ಹೋಗಿ ಯಾವುದೇ ರೈತರು ಬೆಳೆಯನ್ನು ತುಂಬಲಿ ಅವ್ರಿಗೆ ಅಕೌಂಟಿಗೆ ದುಡ್ಡು ಜಮಾ ಆಗ್ಬೇಕಂತ ನಮ್ಮ ಒಂದು ರೈತರ ಬೇಡಿಕೆ. ಮತ್ತು ಎಪಿಎಂಸಿ ಒಳಗ ಟೆಂಡರ್ ಪ್ರಕ್ರಿಯೆ ಈ ಹಿಂದೆ ಹಲವು ಬಾರಿ ನಾವು ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟರು ಕೂಡ ನಮ್ಮ ರೈತರ ಒಂದು ಬೇಡಿಕೆಗಳನ್ನ ಯಾವ ಅಧಿಕಾರಿಗಳು ಮತ್ತು ಎಪಿಎಂಸಿ ಸೆಕ್ರೆಟರಿಗಳು ಯಾವುದೂ ಕ್ರಮ ಕೈಗೊಂಡಿಲ್ಲ. ಹಾಗೇನೆ ನಮ್ಮ ಯಲಬುರ್ಗ ತಾಲೂಕದ ಶಾಸಕರಿಗೆ ನಾನು ಇವತ್ತು ವಿನಂತಿ ಮಾಡ್ಕೊಳ್ತೀನಿ. ಯಲಬುರ್ಗ ಶಾಸಕ ಸಾಹೇಬರು, ರಾಯರೆಡ್ಡಿ ಸಾಹೇಬರು, ನೀವು ಮಾಡಿರುವಂತ ಕೆಲಸ ನಮ್ಮ ರಾಜ್ಯದ ಅತ್ಯಂತ ಉತ್ತಮ ಕೆಲಸ ಮಾಡಿದ್ದೀರಿ. ಆದ್ರೆ ಒಂದು ಮಾಡ್ತಿದ್ದೀರಿ ನೀವು ಶಾಸಕರೇ, ನೀವು ಒಂದು ಮಾಡ್ತಿದ್ದೀರಿ. ಏನ್ ಮಾಡ್ತಿದ್ದೀರಿ? ರೈತರ ಪರ ಏನಾದ್ರೂ ಎಂದಾದ್ರೂ ನೀವು ಮಾಡಿದಿರಿ ಕೆಲಸ? ಶಾಸಕರೇ, ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು ಇವತ್ತು. ನೀವು ಮಾಡಿದಿರಿ, ಎಲ್ಲ ಕೆಲಸ ಮಾಡಿದ್ರಿ. ಇನ್ಯಾಕೆ ಬಿಡ್ರಿ? ಕಾಲೇಜು, ಬಸ್ ಸ್ಟ್ಯಾಂಡು, ರೋಡು, ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಅಂತ ಬಿಡ್ರಿ, ರೈತರ ಕೆಲಸ ಮಾಡ್ರಿ. ರೈತರ ಬಗ್ಗೆ ಹೊರಟು ರೈತರ ಬಗ್ಗೆ ಒಂದಿನ ವಿಧಾನಸಭಾ ದನಿ ಹತ್ರಿ, ರೈತರ ಪರ ಮಾತಾಡ್ರಿ. ಯಾಕೆ ಕೇಳಲ್ಲ ರೈತರು? ನಿಮ್ಗೆ ಅನ್ನ ಕಾಣಲ್ಲ ರೈತರು? ರೈತ ಬೆಳೆದಂತ ಅನ್ನ ಮಾತ್ರ ನೀವು ಉಣ್ಣಕ್ ಬರ್ತಾರೆ, ರೈತರ ಪರ ಹೊರಡಕ್ ಬರಲ್ಲ. ಯಾತ್ರೆ ಕೇಳಲ್ಲ? ಶಾಸಕರು ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದೀವಿ ನಾವು. ಇನ್ಯಾಕೆ ಬಿಡ್ರಿ? ಬಿಲ್ಡಿಂಗ್, ರೋಡು, ಬಸ್ ಸ್ಟ್ಯಾಂಡ್ ಬಿಡ್ರಿ, ರೈತರ ಪರ ಹೋರಾಟ ಮಾಡ್ರಿ, ರೈತರ ಪರ ಕೆಲಸ ಮಾಡ್ರಿ. ನಿಮ್ಮನ್ನ ನಾವು ಸಲ್ಲಿಸ್ತೀವಿ. ರಾಯರೆಡ್ಡಿ ಸಾಹೇಬ್ರಿಗೆ ಇವತ್ತು ಮನವಿ ಮಾಡ್ತಿದ್ದೀವಿ. ನನ್ನ ರೈತರ ಪರ ಕೆಲಸ ಮಾಡ್ರಿ, ರೈತರ ಬಗ್ಗೆ ಹೋರಾಟ ಮಾಡ್ರಿ. ಏನ್ ಮಾಡಿದಿರ? ಇನ್ನು ಬಿಡ್ರಿ, ಇನ್ನು ಮುಂದೆ ಅವೆಲ್ಲ ಮಾಡಕ್ಕಿಲ್ಲ. ರೈತರ ಬಗ್ಗೆ ಕೆಲಸ ಮಾಡ್ಬೇಕು, ರೈತರಿಗೆ ಆಗ್ತಕ್ಕಂಥ ಅನ್ಯಾಯನ ತಡೆ ಇಡಬೇಕು. ಶಾಸಕರೇ, ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು. ದಯವಿಟ್ಟು ಇನ್ನು ಮುಂದಾದ್ರೂ ನೀವು
ರೈತರ ಪರ ಕೆಲಸ ಮಾಡ್ರಿ, ರೈತರ ಬಗ್ಗೆ ನಿಷ್ಕಾಳಜಿ ಮಾಡಬೇಡ್ರಿ. ಇಲ್ಲಿ ನಿಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಇರ್ತಕ್ಕಂಥ ಆಫೀಸರ್ ಕೂಡ ರೈತರನ್ನ ನಿರ್ಲಕ್ಷ್ಯ ಮಾಡ್ತಾರ, ರೈತರ ಬಗ್ಗೆ ನಿರ್ಲಕ್ಷ್ಯ ಹೋಗ್ತಾರ. ದಯವಿಟ್ಟು ನಿಮ್ಮ ಯಲಬುರ್ಗಾ ತಾಲೂಕದ ಎಲ್ಲ ಅಧಿಕಾರಿಗಳನ್ನು ಕರೆದು ರೈತರ ಬಗ್ಗೆ ಯಾವುದೇ ಚಿಂತನೆಯಿಂದ ಮಾಡಬಾರ್ದು, ದಯವಿಟ್ಟು ರೈತರ ಬಗ್ಗೆ ಗಮನ ಕೊಡ್ರಿ ಅಂತ ಹೇಳ್ರಿ. ಮೀಟಿಂಗ್ ಕರೀರಿ, ಮೀಟಿಂಗ್ ಕರೆದು ನೀವು ಎಲ್ಲ ಅಧಿಕಾರಿಗಳು ಹೇಳ್ರಿ, ಯಾವುದೇ ಇಲಾಖೆ ಇರಲಿ ಯಾವುದೇ ಅಧಿಕಾರಿಗಳಿರಲಿ, ರೈತರ ಬಗ್ಗೆ ಮುಂದೆ ನೀವು ಚಿಂತನೆ ವಹಿಸದೇ ಇದ್ದಲ್ಲಿ ನಾವು ಪ್ರತಿಯೊಂದು ಆಫೀಸ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಬಂದ್ ಕರೆ ಕೊಟ್ಟು ಕುಕ್ನೂರು ಬಂದ್ ಕರೆ ಕೊಟ್ಟು ಈ ಸದ್ಯ ಇನ್ನು 15 ದಿನದೊಳಗಾಗಿ ರೈತರಿಗೆ ಇನ್ನು ನಾವು ಹಿಂದೆ ಹಲವಾರು ಬಾರಿ ಹೋರಾಟ ಮಾಡಿದಾಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಟೆಂಡರ್ ಪ್ರಕ್ರಿಯೆ ಮಾಡ್ರಿ ಅಂತೇಳಿ ಮನವಿ ಪತ್ರವನ್ನ ಸಲ್ಲಿಸಿದಾಗ 2-3 ಬಾರಿ ಸಲ್ಲಿಸಿದೀವಿ. ಒಂದು ಸಾರಿ ವಾರದಾಗ 3 ಸಾರಿ ಟೆಂಡರ್ ಪ್ರಕ್ರಿಯೆಯನ್ನ ಕರೆದು ಮತ್ತೆ ಸ್ಥಗಿತಗೊಳಿಸಿದ್ದಾರೆ ಅಂತಂದ್ರೆ ಎಪಿಎಂಸಿ ಕಾರ್ಯದರ್ಶಿಗಳು ವರ್ತಕರ ಜೊತೆಗೆ ಅವ್ರ ಜೊತೆಗೆ ಶಾಮೀಲಾಗ್ಯಾರ ಅನ್ನೋದ ಇದು ನಿದರ್ಶನ. ಯಾಕಪ್ಪ ಅಂತಂದ್ರೆ ಇದನ್ನ ಅವರಿಗೆ ಸರಿಯಾದ ಎಪಿಎಂಸಿ ಕಾರ್ಯದರ್ಶಿಗಳಿಗೆ ಸರಿಯಾದ ಕ್ರಮವನ್ನ ಸರಿಯಾದ ತಿಳುವಳಿಕೆಯನ್ನ ಹೇಳದೇ ಇರತಕ್ಕಂತ ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಕೂಡ ಅದರೊಳಗೆ ಶಾಮೀಲ ಆದಾರ ಅನ್ನೋದಕ್ಕೆ ತಪ್ಪೇನಾಗಲಿಕ್ಕಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಜಿಲ್ಲೆ ಹೋದ ಸಾರಿ ಬರ ಬಿದ್ರು ಕೂಡ ಬರ ಪರಿಹಾರವನ್ನ ಘೋಷಣೆ ಮಾಡ್ರಿ, ನಮ್ಮಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿ ಬರ ಸಮೀಕ್ಷೆಯನ್ನ ಮಾಡಿಸ್ರಿ ಅಂತೇಳಿ ಆ ಸಾರಿನೂ ನಾವು ಮನವಿಯನ್ನ ಸಲ್ಲಿಸಿದ್ರು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಪ್ಪಳ ಜಿಲ್ಲೆಯನ್ನ ಕೈಬಿಟ್ಟು ಕೆಲವೊಂದಿಷ್ಟು ಜಿಲ್ಲೆಗಳನ್ನ ಬರ ಪೀಡಿತ ಜಿಲ್ಲೆಗಳನ್ನು ಘೋಷಣೆ ಮಾಡಿದ್ರು. ಅವತ್ತು ಕೈಬಿಟ್ರು. ಇವತ್ತಿನವರೆಗೂ ನಮ್ಮ ರಾಜ್ಯ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಇವರು ಯಾರು ಕೂಡ ಇಲ್ಲಿವರೆಗೆ ರೈತರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡದೆ ಎಸಿ ರೂಮಿನಲ್ಲಿ ನಿತ್ಯ ಮಾಡುತ್ತಿರುವುದನ್ನು ಖಂಡಿಸಿ ಇವತ್ತು ನಾವು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ಮಾನ್ಯ ತಹಸೀಲ್ದಾರರು ಬಂದಿದ್ದಾರೆ ಮತ್ತು ಎಪಿಎಂಸಿ ಕಾರ್ಯದರ್ಶಿಗಳು ಬರಲೇಬೇಕು, ಇಲ್ಲಿ ಬಂದು ಉತ್ತರ ಕೊಡಬೇಕು. ಯಾಕೆ ನೀವು ಸ್ಥಗಿತ ಮಾಡಿದ್ರೆ ಟೆಂಡರ್ ಪ್ರಕ್ರಿಯೆ ಅಂತ? ನಿಮಗೇನು ಬ್ಯಾನಿ ಬಂದ ತಂದೆ ಹೇಳ್ರಿ. ಫಸ್ಟ್ ನಿಮಗ ಅನ್ನ ಹಾಕ್ತಾ ಇರೋದು ರೈತರು, ನಿಮಗ ಪೇಮೆಂಟ್ ಕೊಡ್ತಾ ಇರೋದು ಸಾರ್ವಜನಿಕರು ರೈತರ ಕಡೆಯಿಂದ. ಏನು ನಿಮ್ಗೇನು ಪ್ರಿಂಟ್ ಮಾಡಿ ಕೊಡಕತ್ತಾರಲ್ಲ, ಅದು ಯಾರು ದುಡ್ಡು? ಮಿಷನ್ ಎಲ್ಲಿಂದ ಬಂತು? ಸರ್ಕಾರ ಎಲ್ಲಿಂದ ಬಂತು? ಸರ್ಕಾರ ಯಾರಿಂದ? ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ನಡೆಸಲ್ಪಡೋದೇ ಸರ್ಕಾರ. ಅದನ್ನ ಅರ್ಥ ಮಾಡ್ಕೋರಿ. ಇನ್ನು ನಾವು ಸುಮ್ಮನೆ ಸಾಧ್ಯ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ MLAಗಳು ಆಗಿ ಹೋದ್ರು, ಎಷ್ಟೋ MLAಗಳು ಸತ್ತು ಹೋದ್ರು. ಆದರೆ ಈ ರೈತರ ಬಗ್ಗೆ ಯಾರು ಕೂಡ ಮಾತಾಡ್ತಕ್ಕಂಥ ಕೂಡ ಇವತ್ತು ನಾವು ನೋಡ್ತಾ ಇಲ್ಲ. ಆದ್ರಿಂದ ಇಂಥ ಸಂಘಟನೆಗಳ ಮುಖಾಂತರವಾಗಿ ರೈತರಿಗೆ ನಮ್ಮ ರೈತರಿಗೆ ಮನವೊಲಿಸಬೇಕೆಂದ ಸಲುವಾಗಿ ಇವತ್ತು ಸಂಘಟನೆ ಮುಖಾಂತರವಾಗಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತಲೇ ಹೇಳ್ತಾರೆ. ರೈತ ಅಂದಾಗ ಬೆನ್ನೆಲುಬು ಮುರ್ತಕ್ಕಂಥ ಕೆಲಸವನ್ನು ಇವತ್ತು ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ರಾಜಕೀಯಕ್ಕಾಗಿ ಅಲ್ಲ, ನಮ್ಮ ರೈತರ ಬದುಕಿಗಾಗಿ ಮತ್ತು ನಮ್ಮ ನೀರಿನ ಜಲಕ್ಕಾಗಿ ಮತ್ತು ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು. ಹಾಗಾಗಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಬರಗಾಲ ಪರಿಸ್ಥಿತಿಯನ್ನು ಹಾಕಿದ ಬೆಳೆಗಳು ಎಲ್ಲ ಒಣಗಿ ಹೋದರೂ ಜನಪ್ರತಿನಿಧಿಗಳು ಮತ್ತು ಕೃಷಿ ಅಧಿಕಾರಿಗಳು ಕಣ್ಣು ಕುರುಡರಂತೆ ತಿರುಗಾಡುತ್ತಿದ್ದಾರೆ. ಹಾಗಾಗಿ ನಮ್ಮ ಯಲಬುರ್ಗಾ ತಾಲೂಕನ್ನು ತತ್ಕ್ಷಣ ಬರಗಾಲ ಎಂದು ಘೋಷಣೆ ಮಾಡಲೇಬೇಕು. ಅದು ನಮ್ಮ ರೈತರ ಒತ್ತಾಸೆ. ರೈತರಿಗೆ ಲಿಂಕ್ ಮೇಲೆ ಗೊಬ್ಬರ ಕೊಡ್ತಾ ಇದ್ದಾರೆ. ಲಿಂಕ್ ಮೇಲೆ ಗೊಬ್ಬರ ಕೊಡ್ಬೇಕಾದ್ರೆ ಸರಳ ಕೊಡ್ತಾರೆ. ಆ ಲಿಂಕ್ ತಗೊಂಡು ಲಿಂಕ್ ಇಲ್ಲದೆ ಗೊಬ್ಬರ ಕೊಡ್ರಿ ಅಂದ್ರೆ ಅವ್ರಿಗೆ ಸರ್ವರ್ ಇರಲ್ಲ ಅಂತ. ಲಿಂಕ್ ಇಲ್ದ ಗೊಬ್ಬರ ಕೊಡ್ರಿ ಅಂದ್ರೆ ಅವ್ರಿಗೆ ಸರ್ವರ್ ಇಲ್ಲ. ಯಾರಿಗೆ? ಸೊಸೈಟಿಯವರಿಗೆ, ಫರ್ಟಿಲೈಸರ್ ಶಾಪ್ನವರಿಗೆ. ಹೌದ್ರೆ ಇದು ಮತ್ತೆ ಒಂದೇ ಬಹಳ ರೈತರಿಗೆ ಮಾಡ್ತಕ್ಕಂಥ ಅನ್ಯಾಯ. ಇನ್ನೊಂದ್ಸಲ ಎರಡನೇದಾಗಿ APMCನಲ್ಲಿ ಟೆಂಡರ್ ಕರಿಬೇಕಂತ ಹೇಳಿ ನಮ್ಮ ಬೇಡಿಕೆ ಇದೆ. ಈಗಾಗಲೇ APMCನಲ್ಲಿ ಟೆಂಡರ್ ಕರೆದಿದ್ದಾರೆ. ಆ ಟೆಂಡರ್ನಲ್ಲಿ ಯಾರೂ ಭಾಗವಹಿಸಲಾರ ಜೊತೆಗೆ ಆ ಟೆಂಡರನ್ನು ಕ್ಯಾನ್ಸಲ್ ಆಗಿದೆ. ನಿಮ್ಮ ಬೇಡಿಕೆ ಅನುಸಾರವಾಗಿ ನಾವು ಮುಂದಿನ ವಾರ ಮತ್ತೊಂದು ಸಲ ಟೆಂಡರನ್ನು ಕರಿತೀವಿ. ಆ ಟೆಂಡರ್ನಲ್ಲಿ ಯಾರು ಬೇಕಾದವರು ಭಾಗವಹಿಸಬಹುದು.
ಎಲ್ಲ ರೈತರು ಯಾರು ಬೇಕಾದರೂ ಭಾಗವಹಿಸಬಹುದು. ಮುಂದಿನ ವಾರದಲ್ಲಿ ನಾವು ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ. ಮತ್ತು ಈ ಬರಗಾಲ ಘೋಷಣೆ ಸಲುವಾಗಿ ನಾವೇನು ಮನವಿ ಪತ್ರ ಕೊಟ್ಟಿದ್ರಿ, ಈ ಮನವಿ ಪತ್ರನ ಇವತ್ತೇ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬರ್ತೀವಿ. ಸರ್ಕಾರ ಮಟ್ಟಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ರೈತ ಸಂಘ ಎಲ್ಲ ರೈತರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಅಂದಪ್ಪ